ಇನ್ನು ಸ್ವಲ್ಪ ಸಮಯ ಮಧ್ಯಪ್ರದೇಶದ ಉಜ್ಜಯಿನಿಗೆ ಪ್ರಯಾಣ ಮಾಡೋಣ. ಉಜ್ಜಯಿನಿ ಅಂದರೆ ವಿಜಯದಾಯಿನಿ ಅಂತ ಅರ್ಥ. ಸ್ಕಾಂದ ಪುರಾಣದ ಪ್ರಕಾರ ಭಗವಾನ್ ಶಂಕರನು ತ್ರಿಪುರಾಸುರನ ವಧೆ ಮಾಡಿದ್ದು ಈ ಕ್ಷೇತ್ರದಲ್ಲೇ. ಅಶೋಕನ ಶಿಲಾಶಾಸನಗಳಲ್ಲಿ ಈ ನಗರದ ಉಲ್ಲೇಖ ಇದೆ. ಮೋಕ್ಷದಾಯಕ 7 ನಗರಗಳನ್ನು ಒಂದು ಶರೀರದ ರೂಪದಲ್ಲಿ ಕಲ್ಪಿಸಿಕೊಂಡ್ರೆ ಉಜ್ಜಯಿನಿ ಅದರ ನಾಭಿಯಾಗತ್ತೆ ಅನ್ನೋ ವರ್ಣನೆ ವರಾಹ ಪುರಾಣದಲ್ಲಿದೆ. ಉಜ್ಜಯಿನಿ 12 ಜ್ಯೋತಿರ್ಲಿಂಗಗಳಲ್ಲೊಂದು. ಪರಶಿವನು ಮಹಾಕಾಲನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ. ಇದೊಂದು ಶಕ್ತಿಪೀಠವೂ ಆಗಿದೆ. ಸತೀದೇವಿಯ ಮೊಣಕೈ ಬಿದ್ದಿದೆ ಅಂತ ನಂಬಲಾಗ್ತಕ್ಕಂಥ ಈ ನಗರದಲ್ಲಿ ಅವಳು ಮಾಂಗಲ್ಯ ಚಂಡಿಕಾ ಅನ್ನೋ ಹೆಸರಿನಿಂದ ನೆಲೆಸಿದ್ದಾಳೆ. ಚಂಡ ಪ್ರಚಂಡರೆಂಬ ರಕ್ಕಸರನ್ನು ಸಂಹರಿಸಿದ ಆಕೆಯನ್ನ ಹರಸಿದ್ಧಿ ಅನ್ನೋ ಹೆಸರಿನಿಂದ ಅವಂತಿಕಾ ರಾಜಮನೆತನ ಪೂಜಿಸಿಕೊಂಡು ಬಂದಿದೆ. ಕ್ಷಿಪ್ರಾ ನದಿ ದಡದಲ್ಲಿರುವ ಉಜ್ಜಯಿನಿ ಮಹಾಭಾರತದ ಕಾಲದಲ್ಲಿ ಶ್ರೇಷ್ಠ ಗುರುಕುಲವನ್ನು ಹೊಂದಿತ್ತು. ಇಲ್ಲಿನ ಸಂದೀಪನಿ ಆಶ್ರಮದಲ್ಲಿ ಶ್ರೀಕೃಷ್ಣ ಬಲರಾಮರು ಗೆಳೆಯ ಸುಧಾಮನ ಜೊತೆಗೆ ಅಧ್ಯಯನ ನಡೆಸಿದ್ದಾರೆ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅನೇಕ ಸಲ ಉಜ್ಜಯಿನಿಯ ಉಲ್ಲೇಖಗಳನ್ನು ನಾವು ನೋಡಬಹುದು. ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲೂ, ಪತಂಜಲಿಯ ಮಹಾಭಾಷ್ಯದಲ್ಲೂ, ಭಾಗವತ ಮತ್ತು ಯೋಗಿನಿ ತಂತ್ರಗಳಲ್ಲೂ ಅವಂತಿಯ ಉಲ್ಲೇಖ ಇದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವಂತಿಗೊಂದು ಮಹತ್ವದ ಸ್ಥಾನ ಇದೆ. ಬುದ್ಧನ ಸಮಯದಲ್ಲಿದ್ದ ಇಲ್ಲಿನ ಪ್ರದ್ಯೋತ ವಂಶೀಯರ ಪರಾಕ್ರಮದಿಂದಾಗಿ ಮಗಧ ಸಮ್ರಾಟರು ಬೆಚ್ಚಿ ಬೀಳ್ತಾ ಇದ್ರು. ಅದಕ್ಕಾಗಿ ಅಜಾತಶತ್ರು ತನ್ನ ರಾಜಧಾನಿ ರಾಜಗೃಹದ ಸುತ್ತಲೂ ಬಲವಾದ ಗೋಡೆಯನ್ನು ಕಟ್ಟಿಸಿದ್ದ. ಆವಂತಿಕೆಯ ದೊರೆ ಪ್ರದ್ಯೋತನ ಮಗಳು ವಾಸವದತ್ತೆಯನ್ನ ವತ್ಸರಾಜನಾದ ಉದಯನ ಅಪಹರಿಸಿ ಮದುವೆಯಾದ. ಈ ಘಟನೆ ಮಹಾಕವಿ ಭಾಸನಿಗೆ ಸ್ವಪ್ನ ವಾಸವದತ್ತ ಮತ್ತು ಪ್ರತಿಜ್ಞಾ ಯೌಗಂಧರಾಯಣ ಅನ್ನುವ ನಾಟಕಗಳನ್ನು ಬರೀಲಿಕ್ಕೆ ಪ್ರೇರಣೆ ಕೊಡಿತು. ಅಶೋಕ ಚಕ್ರವರ್ತಿಯ ಪಟ್ಟದ ರಾಣಿ ಶ್ರೀದೇವಿ ಉಜ್ಜಯಿನಿಯ ಒಬ್ಬ ವ್ಯಾಪಾರಿಯ ಮಗಳು. ಇವರ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರು ಬೌದ್ಧ ಮತದ ಪ್ರಸಾರಕ್ಕಾಗಿ ತಮ್ಮ ಬದುಕನ್ನು ಮುಡಿಪಿಟ್ಟು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಭಾರತದ ಮೇಲೆರಗಿ ಉಜ್ಜಯಿನಿಯನ್ನ ವಶಪಡಿಸಿಕೊಂಡ ಶಕರನ್ನ ಸೋಲಿಸಿದಂಥ ವಿಕ್ರಮಾದಿತ್ಯ ಆ ಬಳಿಕ ಉಜ್ಜಯಿನಿಯ ಸಿಂಹಾಸನವೇರಿದ್ದರ ನೆನಪಿಗಾಗಿ ವಿಕ್ರಮ ಸಂವತ್ಸರ ಬಳಕೆಗೆ ಬಂದು ಇವತ್ತಿಗೂ ಅದು ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಅನುಸರಿಸಲಾಗ್ತಾ ಇದೆ. ವಿಕ್ರಮನ ಸಾಹಸಗಳು ವೇತಾಲ ಪಂಚವಿಂಶತಿಯಲ್ಲಿ ವರ್ಣಿಸಲ್ಪಟ್ಟಿದ್ದಾವೆ. ನವರತ್ನಗಳೆಂದು ಪ್ರಸಿದ್ಧರಾದಂತಹ ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಕು, ವೇತಳಭಟ್ಟ, ಘಟಕರಪರ, ಕಾಳಿದಾಸ, ವರಾಹಮಿಹಿರ ಮತ್ತು ವರರುಚಿ ಅನ್ನೋ ಕವಿಗಳು, ವೈದ್ಯರು, ವಿಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು ಉಜ್ಜಯಿನಿಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದರು. ಗುಪ್ತರ ಕಾಲದಲ್ಲಿ ಉಜ್ಜಯಿನಿ ಮತ್ತೊಮ್ಮೆ ವೈಭವವನ್ನು ಕಂಡಿತು. ಇದು ವೈದಿಕ, ಬೌದ್ಧ ಮತ್ತು ಜೈನ ಪಂಥಗಳ ಪ್ರಮುಖ ಶೈಕ್ಷಣಿಕ ಕೇಂದ್ರ ಅನ್ನಿಸ್ಕೊಳ್ತು. ಜ್ಯೋತಿಷ್ಯ ಶಿಕ್ಷಣಕ್ಕೆ ಇದು ಭಾರತ ವರ್ಷದಲ್ಲೇ ಪ್ರಸಿದ್ಧ ಕೇಂದ್ರವಾಗಿ ಜ್ಞಾನ ವಿಜ್ಞಾನಗಳ ತವರೂರು ಅನ್ನಿಸ್ತು. ಉಜ್ಜಯಿನಿಯನ್ನ ಭಾರತದ ಗ್ರೀನಿಚ್ ಅಂತ ಕರೀತಾರೆ. ಭೂಮಧ್ಯ ರೇಖೆ ಇದರ ಮೂಲಕ ಹಾದು ಹೋಗಿದೆ ಅಂತ ತಿಥಿ ಚಿಂತಾಮಣಿಯಲ್ಲಿ ಹೇಳಲಾಗಿದೆ. 12 ವರ್ಷಗಳಿಗೊಮ್ಮೆ ಸೂರ್ಯ ಮೇಷರಾಶಿಯಲ್ಲೂ ಮತ್ತು ಬೃಹಸ್ಪತಿ ಸಿಂಹರಾಶಿಯಲ್ಲೂ ಪ್ರವೇಶ ಮಾಡುವಾಗ ಇಲ್ಲಿ ಕುಂಭಮೇಳ ನಡೆಯುತ್ತೆ. ಒಟ್ಟಿನಲ್ಲಿ ಉಜ್ಜಯಿನಿ ಒಂದು ಅದ್ಭುತ ನಗರ. ಅದರ ವರ್ಣನೆ ಕಾಳಿದಾಸನಿಗೆ ಮಾತ್ರ ಸಾಧ್ಯ.